ಹಲೋ ನಮಸ್ತೆ. ಪ್ರೀವಿಯಸ್ ವೀಡಿಯೋದಲ್ಲಿ ಸನ್ಸೆಟ್ವರೆಗೂ ತೋರಿಸಿದ್ದೆ. ಸನ್ಸೆಟ್ ಆದಮೇಲೆ ನಾವು ರೂಮ್ ಹುಡುಕ್ಕೊಳ್ತಾ ಹೋದ್ವಿ. ರೂಮ್ ಇನ್ನೂ ನಾವು ಬುಕ್ಕಿಂಗ್ ಮಾಡಿರಲಿಲ್ಲ. ಕೊನೆಗೂ ಯಾವುದೋ ಒಂದು ರೂಮ್ ಸಿಕ್ತು. ಸೊ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ನೈಟ್ ಡಿನ್ನರ್ಗೆ ಅಂತ ರೆಡಿ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಸಖತ್ತಾಗಿತ್ತು. ವೈಬ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಆಮೇಲೆ ಲೈವ್ ಮ್ಯೂಸಿಕ್ಸ್ ಎಲ್ಲ ಆಡ್ತಾಯಿದ್ರು. ತುಂಬ ಜನ ಡ್ಯಾನ್ಸ್ ಮಾಡ್ತಿದ್ರು. ನಾವೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ವಿ. ಸೊ ಈ ರಷ್ಯನ್ಸ್ ಎಲ್ಲ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ರು ಬೀಚಲ್ಲಿ. ಸೊ ನನಗಿದೆಲ್ಲ ನೋಡಿದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಬೀಚ್ ಮುಂದ್ಗಡೆ ಕುತ್ಕೊಂಡು ಸೂಪರಾಗಿ ಮಜಾ ಮಾಡಿಕೊಂಡು ಚೆನ್ನಾಗಿ ತಿಂದ್ಕೊಂಡು ಈ ಥರ ಶೋಸ್ ಎಲ್ಲ ನೋಡಿಕೊಂಡು ಸುಮಾರು 2 ಗಂಟೆವರೆಗೂ ನಾವು ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಖತ್ತಾಗಿತ್ತು. ಅವ್ರು ಮಾಡ್ತಾಯಿದ್ದಿದ್ದು ಈ ಫೈರ್ದು ಆ್ಯಕ್ಟಿವಿಟೀಸ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ನೋಡ್ತಿದ್ವಿ. ಬಟ್ ಫಾರಿನರ್ಸೂ ಈ ಥರದ್ದೆಲ್ಲ ಮಾಡ್ತಾರೆ ಅಂತ ನೋಡಿದ್ದು ನಮಗೆ ಸಿಕ್ಕಾಪಟ್ಟೆ ಒಂಥರ ಸರ್ಪ್ರೈಸ್ ಅನ್ನಿಸ್ತು. ಶೋ ಥರ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡ್ತಿದ್ರು ಆ್ಯಕ್ಚುಲಿ ನಮ್ಮ ಹತ್ರ. ಸೊ ಇದೇನಪ್ಪ ಈ ಥರ ಅಂತ ಅಂದ್ಕೊಂಡ್ವಿ. ಆಮೇಲೆ ಈ ರೆಸ್ಟೋರೆಂಟ್ಸಲ್ಲೇ ನಾವು ಡಿನ್ನರ್ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಹೊಸ್ದಾಗಿ ಆ್ಯಕ್ಚುಲಿ ಟ್ರೈ ಮಾಡಿದ್ವಿ. ಗೋವನ್ ಫುಡ್ಸ್ ಅಂತ ಏನಿದೆ ಅಲ್ಲ, ಸೊ ಎಲ್ಲ ಅಂಥ ಐಟಮ್ಸೇ ತಿಂದ್ವಿ. ಸ್ಕ್ವಿಡ್ ಎಲ್ಲ ತಿಂದ್ವಿ. ನಾನು ಫಸ್ಟ್ ಟೈಮ್ ಅದೆಲ್ಲ ತಿಂದಿದ್ದು. ಒಂಥರ ಮಜಾ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಹೋಗಿ ಹೆಂಗಿರುತ್ತೋ ಏನೋ ಅಂತ ಏನು ಗೊತ್ತಿಲ್ದಿರೇ ನಾವು ಗೋವಾ ರೀಚ್ ಆದ್ವಿ. ಗೊತ್ತಿಲ್ದಿರೇ ಎಂಜಾಯ್ ಮಾಡಿದ್ವಿ. ನೀವು ಯಾರಾದರೂ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನೇ ಇಲ್ದಿರೋ ಗೋವಾಗೆ ಹೋಗಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಆ ಥರ ಎಕ್ಸ್ಪೀರಿಯೆನ್ಸೇ ಹೇಳ್ಕೊಳಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಮಕ್ಳಿಗೆಲ್ಲ ಆಲ್ರೆಡಿ ನಿದ್ದೆ ಬಂದಿತ್ತು. ಸೊ ಇನ್ನೇನು ಮಾಡೋದು ಅಂಥೇಳಿ ಹಾಗೆ ಹೋಗ್ತಾಯಿದ್ವಿ. ಲೈವ್ ಮ್ಯೂಸಿಕ್ಸ್ ನಡೀತಾ ಇತ್ತು. ಸೊ ಅಲ್ಲೆಲ್ಲನೂ ಚೆನ್ನಾಗಿ ಮ್ಯೂಸಿಕ್ಸ್ ಎಲ್ಲ ಕೇಳ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. All right, we got time for one more, I guess. Look at the ninja. One more. ನಮಗೆಲ್ಲ ಆ್ಯಕ್ಚುಲಿ ಅದು ಏನು ಹಾಡು ಅಂತಲೂ ಗೊತ್ತಿಲ್ಲ. ಬಟ್ ಆದ್ರೂ ಜೊತೆಗೆ ನಾವೂ ಅವ್ರು ಹೆಂಗೆ ಟೋನ್ಸ್ ಹೇಳ್ತಿದ್ದಾರೋ ಅದೇ ಟೋನ್ಸ್ಗಳ್ನ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಒಂಥರ ಚೆನ್ನಾಗಿತ್ತು. ಹೊಸ ಥರನೇ ಎಕ್ಸ್ಪೀರಿಯೆನ್ಸ್. ನಾನು ಈ ಥರ ಫಾರಿನರ್ಸ್ದು ಲೈವ್ ಮ್ಯೂಸಿಕ್ಸ್ ಈ ಥರ ವೈಬೆಲ್ಲ ನಾನು ಎಂಜಾಯ್ ಮಾಡಿದ್ದೇ ಇಲ್ಲ. ಸೊ ಇದೇ ಫಸ್ಟ್ ಟೈಮು. ಗೋವಾಗೆ ತುಂಬ ಸರಿ ಹೋಗಿದ್ದೀನಿ, ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿರಲಿಲ್ಲ. ಆಮೇಲೆ ತುಂಬ ಸಿಕ್ಕಾಪಟ್ಟೆ ಚಳಿ 11 ಗಂಟೆ ಮೇಲಾಗಿತ್ತು. ಚಳಿ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಆಮೇಲೆ ಒಂದು ರೆಸ್ಟೋರೆಂಟ್, ಬೇರೆ ಕಡೆ ಯಾವುದೋ ರೆಸ್ಟೋರೆಂಟಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ರು. ಸೊ ಅಲ್ಲಿ ಫೈರ್ ಕ್ಯಾಂಪ್ನೇ ಎಂಜಾಯ್ ಮಾಡಿದ್ವಿ. 3 o'clock ಇನ್ನೊಂದು 2 ಅವರ್ಸ್ಲೆದ್ದು ಓಡ್ಬೇಕು ಮನೆಯೇ. 5 o'clock ಎದ್ದೊಳ್ಬೇಕು. ಕೊನೆಗೂ ರೂಮ್ಗೆ ಹೋದ್ವಿ. ಫೈರ್ ಕ್ಯಾಂಪೆಲ್ಲ ಮುಗಿಸ್ಕೊಂಡು ಮೈಯೆಲ್ಲ ಬಿಸಿ ಮಾಡಿಕೊಂಡು ರೂಮ್ಗೆ ಹೋಗಿ ಹೋಗೋ ಅಷ್ಟರಲ್ಲಿ ಸುಮಾರು 12:30 1 o'clock ಮೇಲೇ ಆಗಿತ್ತು. ಆಮೇಲೆ ಎಷ್ಟೊಂದು ವೈಬನ್ನ ಎಂಜಾಯ್ ಮಾಡಿದ್ವಿ. ಬಟ್ ಎಲ್ಲೂ ನಾವು ಫೋಟೋಸೇ ತೊಗೊಳಕ್ಕಾಗಲಿಲ್ಲ. ಒಂಥರ ಡಿಫ್ರೆಂಟ್ ಟ್ರಿಪ್ ನಾವು ಹೋಗಿದ್ದಿದ್ದು. ಮತ್ತು ಈ ಹೋಟೆಲಲ್ಲೇ ನಾವು ಸ್ಟೇ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ರೂಮ್ಸ್ ಎಲ್ಲ. ಸೊ ಇದು ನಾವು 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಒಂದು ರೂಮ್, ಸೊ ಇದು 2 ರೂಮಲ್ಲೇ ನಾವು ಸ್ಟೇ ಆಗಿದ್ವಿ. ಲೈಟ್ಸ್, ವೈಬ್, ಆ ಕಾಟೇಜ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಎದ್ದು ನೋಡಿದಾಗಲೇ ಗೊತ್ತಾಗಿದ್ದು ನಾವು ಯಾವ ಥರ ಪ್ಲೇಸಲ್ಲಿ ಸ್ಟೇ ಮಾಡಿದ್ವಿ ಅಂತ ಹೇಳಿ. ಸೊ ಇದೆಲ್ಲ ನೋಡಿಕೊಂಡು ಅಲ್ಲೇ ಗೋವಾದಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಮೇಲೆ ನಾವು ಚೆಕ್ಔಟ್ ಮಾಡೋ ಅಷ್ಟರಲ್ಲೇ 12:30 ಆಗೋಗಿತ್ತು. ಸೊ ಫ್ರೆಶ್ ಅಪ್ ಆಗಿ 12:30ಗೆ ಚೆಕ್ಔಟ್ ಆಗಿ ಟಾಟಾ ಬಾಯ್ ಬಾಯ್ ಗೋವಾಗೆ ಹೇಳಿ ನಾವು ಹೊರಟ್ವಿ. ಮತ್ತು ಸಾಯಂಕಾಲ ಮಧ್ಯಾಹ್ನ ಒಂದು ಕಡೆ ಲಂಚಿಗೆ ನಿಲ್ಲಿಸಿದ್ವಿ. ಸೊ ಅಲ್ಲಿನೂ ಹೆವಿಯಾಗಿ ಸೂಪರ್ ಬ್ಯಾಟಿಂಗ್ ಮಾಡಿದ್ವಿ. ಪ್ರಾನ್ಸ್ ಅಂತೆ, ಫಿಶ್ಶು, ಸ್ಕ್ವಿಡ್ಡು, ಸೊ ಎಲ್ಲ ಸರಿ ತಿಂದು ಬ್ಯಾಟಿಂಗ್ ಮಾಡಿಕೊಂಡು ಗೋವಾಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಮನೆಗೆ ಬಂದು ಕೊನೆಗೂ ರೀಚ್ ಆದ್ವಿ. ಸೊ ಇದು ನಮ್ಮದು ಗೋವಾ ಟ್ರಿಪ್ಪು. ಅನ್ಎಕ್ಸ್ಪೆಕ್ಟೆಡ್ ಗೋವಾ ಟ್ರಿಪ್ಪು. ಸೊ ನೀವು ಯಾರಾದರೂ ಈ ಥರ ಟ್ರಿಪ್ ಎಂಜಾಯ್ ಮಾಡಿದರೆ ಕಮೆಂಟ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.